one of the prestigious, renowned award event, ಕರ್ನಾಟಕ ಶಿಕ್ಷಣ ರತ್ನ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಗುರುಗಳೆಲ್ಲರಿಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತ ಸುಸ್ವಾಗತ. ಡಾಕ್ಟರ್ ಕೆ ಜೈಮುನಿ ಅವರು ಒಂದು ಜೋರಾದ ಚಪ್ಪಾಳೆ. ಇವರಿಗೆ 2025ರ ಬೆಸ್ಟ್ ಯೋಗ ಟೀಚರ್, ಹೀಸ್ ಫ್ರಮ್ ಬೆಣ್ಣೆ ನಗರಿ ದಾವಣಗೆರೆ, ಶಿಕ್ಷಣ ರತ್ನ ಪ್ರಶಸ್ತಿ ನೀಡಿ ಗೌರವಿಸ್ತಾ ಇದ್ದೇವೆ ಆನಿಯಲ್ ಗ್ರೂಪ್ ವತಿಯಿಂದ. ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಹ್ಯಾಪಿ ನ್ಯೂ ಇಯರ್ ಸರ್. ಹೇಗೆ ಅನ್ನಿಸ್ತಾ ಇದೆ ಅವಾರ್ಡನ್ನು ಹಿಡಿದು ವರ್ಷದ ಆರಂಭದಲ್ಲಿ? ಸರ್, ಅವಾರ್ಡ್ ಅಂತೂ ನಾನು ಈಗಾಗಲೇ 100 ಅವಾರ್ಡ್ಗಳನ್ನು ತೊಗೊಂಡಿದ್ದೀನಿ. ಆದರೆ ಆ 100 ಅವಾರ್ಡ್ಗಳಲ್ಲಿ ಇದೊಂದು ಹೈಯೆಸ್ಟ್ ಅವಾರ್ಡ್ ಅಂತ ತಿಳ್ಕೊಬೋದು. ಅಂದರೆ ಸೂಪರ್ ಅವಾರ್ಡ್ ಅಂತ ಹೇಳಿ. ಓಕೆ, ಏನು ಹೆಲ್ಪ್ ಲೈನ್ ಏನು ಗ್ರೂಪ್ಸ್ ಏನಿದೆ ಅಲ್ಲ ಸರ್, ಒಳ್ಳೆ ಆರ್ಗನೈಸಿಂಗ್ ಮಾಡಿದ್ದೀರಿ. ಥ್ಯಾಂಕ್ ಯು ಸರ್. ಅದು ಕರ್ನಾಟಕ ಶಿಕ್ಷಣ ರತ್ನ ಅಂದರೆ ಒಂದು ಹೆಮ್ಮೆ ಅಂತ ಒಂದು ವಿಷಯ. ಹೌದು, ಅದು ಒಂದು ಅವಾರ್ಡ್ ತೊಗೋಬೇಕಂದ್ರೆ ನಿಜವಾಗ್ಲೂ ದೊಡ್ಡ ಸಾಧನೆ ಮಾಡಿರುತ್ತೆ ಆ ವ್ಯಕ್ತಿ. ರೈಟ್. ಅದ್ರ ಸಲುವಾಗಿ ನಮ್ಮದು ಯೋಗದಲ್ಲಿ ಒಂದು ಕರ್ನಾಟಕ ಶಿಕ್ಷಣ ರತ್ನ ತಗೋತಿದ್ದೆ ಅಂದರೆ ಫಸ್ಟ್ ಟೈಮ್ ಸರ್ ಇದು ಲೈಫ್ನಲ್ಲಿ ಫಸ್ಟ್ ಟೈಮ್. ಓಕೆ, ಒಳ್ಳೆ ಅವಾರ್ಡ್ ಇದೆ. ಆಮೇಲೆ ನಾನು 30 ವರ್ಷದಿಂದ ನಾನು ಯೋಗ ಕಲಿಸ್ತಾ ಇದ್ದೇನೆ ಮಕ್ಕಳಿಗೆ, ಉಚಿತವಾಗಿ ಕಲಿಸ್ತಾ ಇದ್ದೀನಿ. ಆ ಮಕ್ಕಳು ಇವತ್ತು ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ತನಕ ಹೋಗಿದ್ದಾರೆ ಸರ್. ಇಂಟರ್ನ್ಯಾಷನಲ್ ತನಕ ಹೋಗಿದ್ದಾರೆ. ಆಮೇಲೆ ಅದರಲ್ಲಿ ವಿದ್ಯಾರ್ಥಿಗಳು ಡಾಕ್ಟರ್ಗಳು ಆಗಿದ್ದಾರೆ, ಇಂಜಿನಿಯರ್ ಆಗಿದ್ದಾರೆ, ಒಳ್ಳೊಳ್ಳೆ ಮಟ್ಟದಲ್ಲಿ ಹೋಗಿದ್ದಾರೆ ಸರ್. ನಾನು 30 ವರ್ಷದಲ್ಲಿ ನಾನು ಕಲಿಸಿದಂಥ ವಿದ್ಯಾರ್ಥಿಗಳಲ್ಲಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಸಾಧನೆ ಮಾಡಬೇಕಂತ ಇದೆ ಸರ್. ನಾನು ಮತ್ತು ಈಗಲೂ ಕೂಡ ನಾನು 63 ವರ್ಷ ನಂದು, ಈಗಲೂ ಕೂಡ ನಾನು ನ್ಯಾಷನಲ್ ಇಂಟರ್ನ್ಯಾಷನಲ್ ಕಾಂಪಿಟೇಷನ್ ಮಾಡ್ತೀನಿ ಸರ್. ನ್ಯಾಷನಲ್ ಇಂಟರ್ನ್ಯಾಷನಲ್ ಯೋಗ ಕಾಂಪಿಟೇಷನ್ ಮಾಡ್ತೀನಿ ಸರ್. ಮಕ್ಕಳನ್ನ ಕರ್ಕೊಂಡು ಹೋಗ್ತೀನಿ, ಅವ್ರಿಗೆ ಒಳ್ಳೆ ಶಿಕ್ಷಣನೂ ಕೊಡ್ತೀವಿ. ಯೋಗಾಸನ ಶಿಕ್ಷಣ ಕೊಡೋದ್ರಿಂದ ಮಕ್ಕಳು ಆರೋಗ್ಯವಾಗಿರ್ತಾರೆ ಮತ್ತು ಶಿಕ್ಷಣನೂ ಕೂಡ ಚೆನ್ನಾಗಿ ಬೆಳೀತಾರೆ. ಇವತ್ತಿನ ದೃಷ್ಟಿಯಲ್ಲಿ ಮಕ್ಕಳು ಅಡ್ಡದಾರಿಯಲ್ಲಿ ಇರೋದು ಭಾಳ ಸರ್. ಹೌದು ಸರ್, ಅದಕ್ಕೆ 8 ವರ್ಷದಲ್ಲಿ ಅವರಿಗೆ ಯೋಗಾಭ್ಯಾಸನ ನಾವು ಮಾಡಿಸ್ತಪ್ಪ ಅಂದರೆ ಅವರು ಮುಂದಿನ ದಿನಗಳಲ್ಲಿ ಒಳ್ಳೆ ಮಾರ್ಗದರ್ಶನ ಸಿಗುತ್ತೆ, ಒಳ್ಳೆ ಫ್ಯೂಚರ್ ಆಗುತ್ತೆ. ಆಮೇಲೆ ಒಂದು ದೇಶಕ್ಕೆ ಒಂದು ಇದಾಗುತ್ತೆ ಸರ್. ಹೌದು, ಪ್ರಜೆಗಳಾಗ್ತಾರೆ, ದೇಶಕ್ಕೆ ಒಂದು ಪ್ರಜೆ. ಈ ನಿಮ್ಮ ಇಷ್ಟು ವರ್ಷದ ಸಾಧನೆಗೆ ನಮ್ಮ ಕಡೆಯಿಂದ ಕಂಗ್ರ್ಯಾಚುಲೇಷನ್ಸ್ ಸರ್. ಹ್ಯಾಪಿ ನ್ಯೂ ಇಯರ್ ಸರ್. ಸಾಕಷ್ಟು ವರ್ಷಗಳು ಹೀಗೆ ಆರೋಗ್ಯನ ಎಲ್ಲರೂ ಕಾಪಾಡ್ಕೊಂಡು ಬರ್ತಾರೆ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್.